ಕಾತುರತೆಯಿಂದ ಕಾಯ್ತಾ ಇರತಕ್ಕಂತಹ ಹನುಮಗಿರಿಯ ಮಂಗಳ ಮೂರ್ತಿಯ ವಿಸರ್ಜನಾ ಮೆರವಣಿಗೆ, ಭವ್ಯ ಮೆರವಣಿಗೆ, ಮಾದರಿ ಗಣೇಶೋತ್ಸವ ಅಂತ ಖ್ಯಾತಿ ಗಳಿಸಿರುವಂತಹ ಹನುಮಗಿರಿಯ ಗಣೇಶನ ವಿಸರ್ಜನಾ ಮೆರವಣಿಗೆ ತಮ್ಮೆದುರಿಗೆ ಸಾಗಿ ಬರ್ತಾ ಇದೆ. ಈ ಗಣೇಶ ಚತುರ್ಥಿ ಹಬ್ಬ ಬರೋಕ್ಕೂ ಮುಂಚೆ ಎಲ್ಲರಲ್ಲೂ ಒಂದು ಕುತೂಹಲ ಕಾಡ್ತಾ ಇರತ್ತೆ, ಈ ಹಬ್ಬ ಯಾವಾಗ ಆರಂಭವಾಗುತ್ತೆ ಅನ್ನೋದು. ಆದರೆ ಗಣೇಶ ಚತುರ್ಥಿ ಹಬ್ಬ ಮುಗಿತಾ ಬಂದಂಗೆ ಎಲ್ಲರಲ್ಲೂ ಒಂದು ಬೇಜಾರು ಕೂಡ ಕಾಡ್ತಾ ಇರತ್ತೆ, ಈ ಹಬ್ಬ ಇಷ್ಟು ಬೇಗ ಮುಗಿತಾ ಅನ್ನೋದು. ಈ ಗಣೇಶ ಚತುರ್ಥಿ ಹಬ್ಬದ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಸೊ ಎಲ್ಲರೂ ಪರಿಶ್ರಮ ಸಾಹಸ ಪಟ್ಟು ಈ ಗಣಪತಿಯನ್ನು ಮಂಟಪದಲ್ಲಿ ಸ್ಥಾಪನೆ ಮಾಡಿದ್ವಿ. ಇವಾಗ ವಿಸರ್ಜನೆಗೆ ಒಯ್ಯುವ ಸಮಯ. ಅಷ್ಟು ಸುಲಭವಾಗಿರುತ್ತಾ?
ಹೊಡ್ತಾ ಇದೆ. ಭಕ್ತಾದಿಗಳು ಕೂಡಲೇ ಸನ್ನಿಧಾನದಲ್ಲಿ ಬಂದು ಭಾಗವಹಿಸಬೇಕಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಸೊ ಫೈನಲಿ 10 ದಿನ ಕಳೆದು ಈಗ ಗಣಪತಿಯ ವಿಸರ್ಜನಾ ಟೈಮ್. ಸೊ ಇಷ್ಟು ದಿನ ಇದೇ ದೇವಸ್ಥಾನದಲ್ಲಿ ಇಲ್ಲೇ ಪುರಿ ಜಗನ್ನಾಥ ಹಾಗೂ ಇಲ್ಲೇ ಗಣಪತಿಯನ್ನು ಸ್ಥಾಪನೆ ಮಾಡಿ 10 ದಿನಗಳ ಕಾಲ ಪೂಜೆಯನ್ನು ಮಾಡಿ ಇವಾಗ ವಿಸರ್ಜನೆ ಕೂಡಲೇ ಹಬ್ಬ ಸ್ಟಾರ್ಟ್ ಆದಾಗ ಏನು ಜೋಶ್ ಇರುತ್ತಲ್ಲ, ಹೋಗ್ಬೇಕಾದ್ರೆ ಅಷ್ಟೇ ಒಂದು ಕಡೆ ಬೇಜಾರು ಕಾಡ್ತಿರುತ್ತೆ. ಬಟ್ ದೇವ್ರು ಯಾವತ್ತೂ ನಮ್ಮ ಜೊತೆಗೆ ಇರ್ತಾರೆ. ಆದರೆ ಅದೇನೋ ಒಂದು ಕಡೆ ಬೇಜಾರು ಕಾಡ್ತಿರುತ್ತೆ. ಬನ್ನಿ ಇವತ್ತು ನಮ್ಮ ಗಣೇಶನ ವಿಸರ್ಜನಾ ಮೆರವಣಿಗೆ, ಪುರಿ ಜಗನ್ನಾಥನ ಯಾತ್ರೆ ಹಾಗೆ ನಮ್ಮ ಗಣೇಶನ ವಿಸರ್ಜನಾ ಮೆರವಣಿಗೆ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಈಗ ಆಲ್ರೆಡಿ ಸವಾಲ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸವಾಲ್ ನಂತರ ಈ ವಿಸರ್ಜನಾ ಮೆರವಣಿಗೆ ಶಿರಸಿಯ ಪ್ರಮುಖ ನಗರಗಳಲ್ಲಿ ಹೊರಡುತ್ತೆ. ಸೊ ಇನ್ನೇನು ಸ್ವಲ್ಪ ಹೊತ್ತು ಸವಾಲ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಮೊದಲ ಸ್ಟ್ಯಾಬ್ಲೋ ಅಂದರೆ ಬಂಡಿ. ಸೊ ಮಂಜುನಾಥನ ಮಹಿಮೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಪಾತ್ರಧಾರಿಗಳು ಇವ್ರು ನನ್ನ ತಂದೆ, ಇವರು ಮಾಡಿದ್ದಾರೆ. ಸೊ ಇನ್ನೇನು ಸವಾಲು ಕಾರ್ಯಕ್ರಮ ಸಮಸ್ತ ಸಾರ್ವಜನಿಕ ಭಕ್ತಾದಿಗಳು, ವಿದ್ಯಾರ್ಥಿಗಳು, ಇದು ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಹನುಮಗಿರಿಯ 45ನೇ ವರ್ಷದ ಮಂಗಳ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಈ ಒಂದು ವಿಸರ್ಜನಾ ಮೆರವಣಿಗೆ ಅತ್ಯಂತ ಆಕರ್ಷಣೆ ಅಂದ್ರೆ ಒರಿಸ್ಸಾದಲ್ಲಿರುವಂತಹ ಪುರಿ ಜಗನ್ನಾಥ ಸ್ವಾಮಿಯ ದರ್ಶನವನ್ನ ತಾವೆಲ್ಲರೂ ಪಡೆಯಲಿಕ್ಕಿದ್ದೀರಿ. ಹನುಮಗಿರಿ ಗಣೇಶೋತ್ಸವದ ಮೆರವಣಿಗೆ ಬಂದು ತಲುಪಿದ್ದು ಕೋಟೆಗೆರೆಗೆ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಮಾರಿಗುಡಿ ಸರ್ಕಲ್. ಸೊ ಮಾರಿಗುಡಿ ಮೇನ್ ಜಂಕ್ಷನ್, ಯಾಕಂದ್ರೆ ಪ್ರತಿ ಏರಿಯಾದಲ್ಲಿ ಕುಳಿಸುವಂತಹ ಗಣಪತಿಯನ್ನ ವಿಸರ್ಜನೆ ಸಮಯಕ್ಕೆ ನಾವು ಫಸ್ಟ್ ತರೋದೆ ಮಾರಿಗುಡಿಗೆ. ಈಗ ಟೈಮ್ ಕರೆಕ್ಟ್ 8:30 ಆಗಿದೆ. ನಾವೀಗ ರೀಚ್ ಆಗಿದ್ದು ನಮ್ಮ ಶಿರಸಿಯ ಗಣಪತಿ ವಿಸರ್ಜನೆಯ ಮೇನ್ ಸರ್ಕಲ್, ಅದು ಮಾರಿಗುಡಿ.
ಇವತ್ತು ಒಂದೇ ದಿನ ನಮ್ಮ ಶಿರಸಿಯ 3 ಮುಖ್ಯ ಸಾರ್ವಜನಿಕ ಗಣಪತಿಗಳ ವಿಸರ್ಜನಾ ಮೆರವಣಿಗೆ ಹೊರಟಿದೆ. ಒಂದು ಹನುಮಗಿರಿ ಗಣೇಶೋತ್ಸವ, ಇನ್ನೊಂದು ವಿಷ್ಣು ಮಠ ಗಣೇಶೋತ್ಸವ, ಇನ್ನೊಂದು ನಮ್ಮ ಶಿರಸಿಯ ಮರಾಠಿಕೊಪ್ಪ ರಾಜ ಅಂದರೆ ಮರಾಠಿಕೊಪ್ಪ ಗಣೇಶೋತ್ಸವದ ಗಣಪನ ವಿಸರ್ಜನಾ ಮೆರವಣಿಗೆ ಕೂಡ ಇವತ್ತೇ ಹೊರಟಿರೋದು. ನಮ್ಮ ಮೆರವಣಿಗೆ ಈಗ ಬಂದು ರೀಚ್ ಆಗಿದ್ದು ಶಿರಸಿಯ ಇನ್ನೊಂದು ಮೇನ್ ಸರ್ಕಲ್, ಅದು ಬಸ್ ಸ್ಟ್ಯಾಂಡ್ ಸರ್ಕಲ್. ಇಲ್ಲಿಗೆ ಬಂದಾಗ ಜನಸಾಗರವೇ ನೆರವೇರಿತ್ತು ಗಣಪತಿಯ ವಿಸರ್ಜನಾ ಮೆರವಣಿಗೆಯನ್ನು ನೋಡೋಕ್ಕೆ. ಯಾಕಂದರೆ ನಮ್ಮ ಶಿರಸಿಯ 3 ಮುಖ್ಯ ಸಾರ್ವಜನಿಕ ಗಣಪತಿಯ ವಿಸರ್ಜನಾ ಮೆರವಣಿಗೆ ಒಂದೇ ದಿನ ಇತ್ತು. ಇದೊಂದೇ ಸರ್ಕಲಲ್ಲಿ ಹನುಮಗಿರಿ ಗಣೇಶನನ್ನು, ವಿಷ್ಣು ಮಠದ ಗಣೇಶನನ್ನು ಹಾಗೂ ಮರಾಠಿಕೊಪ್ಪದ ಗಣೇಶನನ್ನು ನೋಡುವ ಅವಕಾಶ ಸಿಗ್ತಾ ಇತ್ತು. ವರ್ಷದ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಪ್ರಮುಖ ಆಕರ್ಷಣೆ ಆ್ಯಂಡ್ ಈ ವರ್ಷ ಶ್ರೀ ಮರಾಠಿಕೊಪ್ಪ ಮಹಾರಾಜನ 50ನೇ ವರ್ಷದ ಗಣೇಶೋತ್ಸವ. ಕೇಳಬೇಕಾ, ತುಂಬ ಅಂದರೆ ತುಂಬ ಅದ್ಧೂರಿಯಾಗಿಯೇ ಈ ವರ್ಷದ ಗಣೇಶೋತ್ಸವದ ವಿಸರ್ಜನೆ ಮೆರವಣಿಗೆ ಕೂಡ ಆಯಿತು. ಮಾದರಿ ಗಣೇಶೋತ್ಸವ ಅಂತ ಖ್ಯಾತಿ ಗಳಿಸಿರುವಂತಹ ಹನುಮಗಿರಿ ಗಣೇಶನ ವಿಸರ್ಜನಾ ಮೆರವಣಿಗೆ ತಮ್ಮೆದುರಿಗೆ ಸಾಗಿ ಬರ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗೆ ಪಲಾವ್ ವಿತರಣೆಯನ್ನು ಮಾಡಲಾಯಿತು. ಹಾಗೆ ನಮ್ಮ ಶಿರಸಿಯ ಡಾಬರ್ ಹಾಗೂ ಸ್ಕಾಡ್ವೇ ಸಂಸ್ಥೆ ವತಿಯಿಂದ ಜ್ಯೂಸ್ ಕೂಡ ವಿತರಣೆ ಮಾಡಲಾಯಿತು. ಸೊ ನಾವೀಗ ರೀಚ್ ಆಗಿದ್ದೀವಿ ಫೈನಲ್ ಜಂಕ್ಷನ್, ಅಂದರೆ ಫೈನಲ್ ಸರ್ಕಲ್, ಅದು ದೇವಿಕೆರೆ ಸರ್ಕಲ್. ಇಲ್ಲಿ ನೃತ್ಯ ರೂಪಕನ ಪ್ರದರ್ಶನ ಮಾಡಿ ನಂತರ ಇಲ್ಲಿಂದ ನಮ್ಗೆ ಸಿಗೋದೆ ಚಿಲ್ಮಿಕೆರೆ. ಕಡೆ ಗಣೇಶೋತ್ಸವ ಮುಗಿತಾ ಬರ್ತಿದೆ, ಒಂದು ಕಡೆ ಯಶಸ್ವಿಯಾಗಿ ಗಣೇಶೋತ್ಸವವನ್ನು ಅದ್ದೂರಿಗೆ ಆಚರಣೆ ಮಾಡ್ತೀವಿ ಅನ್ನೋ ಖುಷಿ. ಆ ಖುಷಿಯ ಉತ್ಸವ ಹೇಗಿತ್ತು ಒಂದು ಕಡೆ.
गजानन महाराज की हनुमगिरी गणपति की मास्टर गणपति की भारती गणपति की बोलो गजानन महाराज की जय। ಗಣೇಶನಲ್ಲಿ ವಿಜಯ ಗಣೇಶನಲ್ಲಿ ಮಹಾಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಈ ವರ್ಷ ಸತತ 1.5 ತಿಂಗಳಿಂದ ನಮ್ಮ ಯುವಕ ಮಂಡಳಿಯ ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸದಸ್ಯರು 45ನೇ ವರ್ಷದ ಗಣೇಶೋತ್ಸವ ಯಶಸ್ವಿ ಮಾಡಬೇಕಂದ್ರೆ ಹಗಲು ರಾತ್ರಿ ಶ್ರಮಪಟ್ಟು ಮಳೆಯಲ್ಲೂ ಕೂಡ ಒಂದು ಸಾಂಗವಾಗಿ ನೆಲೆಬಿಡೋದೇ ಒಂದು ಛಲ ಇಟ್ಟು ಯಶಸ್ವಿ ಗಣೇಶೋತ್ಸವ ಮಾಡಬೇಕೆಂಬ ಒಂದು ಛಲವನ್ನು ನಾವೆಲ್ಲರೂ ಸೇರಿ ಮಾಡಿ ಇನ್ನು 10 ಗಂಟೆ ನಮ್ಮ ಈ ವರ್ಷದ ಗಣೇಶೋತ್ಸವಕ್ಕೆ ತನು ಮನ ಸಂಕಲ್ಪ ಪೂಜೆ ಮಾಡುವಂಥದ್ದು, ಸಾಮೂಹಿಕ ಕಥೆಗಳಲ್ಲಿ ಭಾಗವಹಿಸಿದ ಭಕ್ತಾದಿಗಳು ಸಮಸ್ತ ನಮ್ಮ ಸೃಷ್ಟಿಯ ಮಹಾಜನತೆಗೆ ಮಹಾಗಣೇಶ ಅವರ ಕುಟುಂಬದವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಬೇಕು. ಜೊತೆಗೆ ನಮ್ಮ ಶ್ರೀ ಮಹಾಗಣಪತಿ ಯುವಕ ಮಂಡಳಿಯ ಪದಾಧಿಕಾರಿಗಳು ಏನು ಉದ್ಯೋಗ ಮಾಡ್ತಾರೆ, ಈ ಉದ್ಯೋಗದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಅವರು ಸರ್ವತೋಮುಖ ಮನೋಕಾಮನೆಗಳು ಈಡೇರಬೇಕು ಮತ್ತು ಯಾವತ್ತೂ ಸದಾ ನಿನ್ನ ಆಶೀರ್ವಾದ ಸದಾ ನಮ್ಮಲ್ಲಿ ಇರಬೇಕು. ಜೊತೆಗೆ ನಾವೇನಾದರೂ ನಿನ್ನ ಸೇವೆಯಲ್ಲಿ ಏನೋ ತಪ್ಪು ಅಂತ ಮಾಡಿದ್ರೆ ಇದೆಲ್ಲ ಮನ್ನಿಸಬೇಕು. ಸಾರ್ವಜನಿಕ ಗಣೇಶೋತ್ಸವದಿಂದ ಕೃಪಾ ಕಟಾಕ್ಷದಿಂದ ಯಶಸ್ವಿಯಾಗಿದೆ. ನಾವೆಲ್ಲರೂ ಇವತ್ತು ಗೋಲ್ಡನ್ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ನಮ್ಮ ಶಿರಸಿಯ ಹನುಮಗಿರಿ ಗಣೇಶನ ವಿಸರ್ಜನೆ ಮುಕ್ತಾಯವಾಯಿತು.